ತೀರ್ಥಕ್ಷೇತ್ರಗಳಿಗೆ ಯಾತ್ರೆ ಮಾಡಿದ ಪುಣ್ಯ ಮನೆಯಲ್ಲಿ ಕುಳಿತು ಪಡೆಯಬಹುದು ಉಪವಾಸ ಮಾಡಿ. ಮಾಡಬಾರದ ಎಲ್ಲಾ ಪಾಪಗಳನ್ನು ಮಾಡಿದರೆ ಏನು ಪಾಪ ಬರಬೇಕೋ ಅದನ್ನ ಕೂತಲ್ಲೇ ಪಡೆಯಬಹುದು ತಿಂದ್ರೆ ಏಕಾದಶಿ ದಿವಸ. ನನ್ನ ಮಾತಲ್ಲ ಇದು, ಶ್ರೀಮದಾಚಾರ್ಯರು ಹೇಳುವ ಮಾತು ಕೃಷ್ಣಾಮೃತ ಮಹಾರ್ಣವದಲ್ಲಿ. ಬ್ರಹ್ಮಹತ್ಯ, ಸ್ತ್ರೀ ಹತ್ಯ, ಭ್ರೂಣ ಹತ್ಯ, ಗೋಹತ್ಯ, ಮಾತೃಗಮನ ಮೊದಲಾದ ಎಲ್ಲಾ ಪಾಪಗಳನ್ನು ಮಾಡಿದ್ದು ಏಕಾದಶಿಯ ದಿವಸ ತಿಂದ್ರೆ. ಏನು ಮಾಡೋದಿಲ್ಲ, ಇನ್ನೋಸೆಂಟ್ ಆಗಿರ್ತಾನೆ. ಅದರ ಮೈ ಮನಸ್ಸು ಎಲ್ಲ ಮುಕುರ್ತವೆ ಪಾಪಗಳು. ಅನ್ನಮಾಶ್ರಿತ್ಯ ತಿಷ್ಠಂತಿ ಸಂಸ್ಥೆ ಹರಿವಾಸರೆ ಅಂತ. ಯಾನಿ ಕಾನಿ ಚ ಪಾಪಾನಿ ಬ್ರಹ್ಮಹತ್ಯ, ಸ್ತ್ರೀ ಹತ್ಯ, ಭ್ರೂಣ ಹತ್ಯ, ಮದ್ಯಪಾನ, ಕಳ್ಳತನ, ಸುಳ್ಳು, ಏನೇನು ಜಗತ್ತಿನೊಳಗೆ ಪಾಪಗಳು ಅಂತಿವೆ, ನಾವೇನು ಮಾಡದೆ ಅತ್ಯಂತ ಸಭ್ಯರಾಗಿ ನಾಗರಿಕರಾಗಿ ಮನೆಯೊಳಗಿರಬಹುದು. ಆದ್ರೆ ಏಕಾದಶಿ ಅನ್ನ ತಿಂದ್ರೆ ಆ ಎಲ್ಲಾ ಪಾಪಗಳು ಬರ್ತವೆ. ಉಪವಾಸ ಮಾಡಿದರೆ ಮನೆಯೊಳಗೆ ಕೂತಿರಬಹುದು, ಆದ್ರೆ ಎಲ್ಲ ತೀರ್ಥಕ್ಷೇತ್ರಗಳಿಗೆ ಸಂದರ್ಶನ ಮಾಡಿ, ಯಾತ್ರೆ ಮಾಡಿ, ಸ್ನಾನ ಮಾಡಿ, ದಾನ ಮಾಡಿ, ಜಪ ಮಾಡಿ, ಪಾರಾಯಣ ಮಾಡಿದ್ರೆ ಏನು ಫಲ ಬರಬೇಕು? ಕಾಶಿ, ಗಯಾ, ಪ್ರಯಾಗ, ರಾಮೇಶ್ವರ, ಸಮಗ್ರವಾದ ಕರ್ಮಭೂಮಿಯಲ್ಲಿರುವ ಎಲ್ಲ ಕ್ಷೇತ್ರಗಳಿಗೂ ಸಂಚಾರ ಮಾಡಿದರೆ ಏನು ಪುಣ್ಯವೋ ಅದು ಏಕಾದಶಿ ಉಪವಾಸ ಮಾಡಿದರೆ ಆ ಪುಣ್ಯ ಬರುತ್ತೆ. ಉಪವಾಸ ಮಾಡಿದರೆ ಅಷ್ಟು ಮಹತ್ವ ಇದೆ, ಮಾಡದೇ ಇದ್ರೆ ಅಂತಹ ಮಹಾಪಾಪ ಇದೆ ಅಂತ ಶಾಸ್ತ್ರ ಹೇಳ್ತದೆ. ಏಕಾದಶಿ ಒಂದು ಅಗಳು ತಿಂದರೆ, ಒಂದು ಹನಿ ನೀರು ಕುಡಿದ್ರೆ ಮಹಾಪಾಪ ಅಂತ ಹೇಳಿದ್ದಾರೆ, ಮಹಾ ನರಕ ಅಂತ ಹೇಳಿದ್ದಾರೆ. ಅಷ್ಟು ಗೊತ್ತಿದ್ರು ಧೈರ್ಯವಾಗಿ ತಿಂತಾನೆ ಅಂದ್ರೆ ಅರ್ಥ ಏನು? ನರಕ ಆದ್ರೆ ಆಗಲಿ, ದುಃಖ ಆಗತ್ತಲ್ವಾ, ಆಗ್ಲಿ. ಮತ್ತು ನನಗೆ ನರಕ ಆದ್ರೆ ಆಗ್ಲಿ, ನನಗೆ ದುಃಖ ಆದ್ರೆ ಆಗ್ಲಿ ಅಂತ ಒಪ್ಕೊಳ್ತಾನೆ ಅಂದ್ರೆ ತನ್ನ ಮೇಲೆ ತಾನು ದ್ವೇಷ ಮಾಡ್ತಾನೆ ಅಂತ ಅರ್ಥ, ಹೌದೋ ಅಲ್ವಾ? ಹಾಗಾದರೆ ನಮ್ಮ ಮೇಲೆ ನಾವು ದ್ವೇಷ ಮಾಡುವ ಸ್ಥಿತಿಗೆ ಮುಟ್ಟಿದ್ದೇವೆ. ಇದು ಭಗವಂತನ ವಿಚಿತ್ರವಾದ ಶಕ್ತಿ. ಆ ಪರಮಾತ್ಮನಿಗೆ ಶರಣು ಹೋಗಿ ನನ್ನನ್ನ ನಾನು ದ್ವೇಷ ಮಾಡದೇ ಇರೋ ಹಾಗೆ, ನಮ್ಮನ್ನ ನಾವು ಪ್ರೀತಿ ಮಾಡೋ ಹಾಗೆ ಆಗಬೇಕು. ಧರ್ಮವನ್ನೇ ಮಾಡಬೇಕು. ನನಗೆ ಸುಖವೇ ಆಗಬೇಕು, ಸರ್ವಥಾ ದುಃಖ ಆಗಲೇಬಾರದು ಅಂದ್ರೆ ಏನು ಪ್ರಯತ್ನ ಬೇಕೋ ಆ ಪ್ರಯತ್ನವನ್ನ ಮಾಡುವ ದಾರಿಯಲ್ಲಿ ನಾವು ನಡೆಯಬೇಕು ಎಂಬ ಸಂದೇಶ. ಈ ಜನ್ಮದಲ್ಲಿಯೂ ಪಾಪಗಳನ್ನ ಸಾಕಷ್ಟು ಮಾಡಿದ್ದೇವೆ, ಮಾಡ್ತಾ ಇದ್ದೇವೆ. ಜನ್ಮಾಂತರದಲ್ಲಿ ಮಾಡಿದ ಪಾಪಗಳೂ ಇವೆ. ಪಾಪಗಳೆಲ್ಲ ನಾನಾ ವಿಧವಾದ ರೋಗಗಳ, ದುಃಖಗಳ ರೂಪದಲ್ಲಿ ಬಂದು ನಮಗೆ ಎದುರು ನಿಲ್ತವೆ ಎನ್ನುವುದು ಸತ್ಯ. ಹಾಗಾದ್ರೆ ಅಂತಹ ಪಾಪಗಳ ಪರಿಹಾರಕ್ಕಾಗಿಯೇ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದೀರಿ, ಜಪ ಪಾರಾಯಣಗಳನ್ನ ಮಾಡ್ತಾ ಇದ್ದೀರಿ. ಅದು ದೊಡ್ಡ ಪ್ರಾಯಶ್ಚಿತ್ತ, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಪ್ರಾಯಶ್ಚಿತ್ತಾನ್ಯಶೇಷ ಅಶೇಷಾಣಿ ಜಪ ತಪಃ ಕರ್ಮಾತ್ಮಿಕಾನಿ ವೈ ಯಾನಿ ತೇಷಾಂ ಅಶೇಷಾಣಾಂ ಕೃಷ್ಣಾನುಸ್ಮರಣಂ ಪರಂ. ಎಲ್ಲ ಪ್ರಾಯಶ್ಚಿತ್ತಗಳಲ್ಲಿ ಶ್ರೇಷ್ಠವಾದಂತಹದ್ದು ಶ್ರೀಕೃಷ್ಣನ ಸ್ಮರಣೆ, ಭಗವಂತನ ಸ್ಮರಣೆ, ವಿವಾದವಿಲ್ಲ. ಅದರ ಜೊತೆಗೆ ಇನ್ನೊಂದು ಅತ್ಯಂತ ಶ್ರೇಷ್ಠವಾದದ್ದು, ಸಕಲ ಪುರಾಣಗಳಲ್ಲಿ ಹೇಳಿದ್ದು, ಕೃಷ್ಣಾಮೃತ ಮಹಾರ್ಣವದಲ್ಲಿ ಶ್ರೀಮದಾಚಾರ್ಯರು ಆ ಎಲ್ಲ ಪುರಾಣ ವಚನಗಳ ಸಂಗ್ರಹವನ್ನು ಮಾಡಿ ತಿಳಿಸಿಕೊಟ್ಟದ್ದು. ಶ್ರೇಷ್ಠವಾದ ಪ್ರಾಯಶ್ಚಿತ್ತ ಅಂದರೆ ಏಕಾದಶಿಯ ಉಪವಾಸ. ಹತ್ತಿರ ಬಂತು ಏಕಾದಶಿಯ ಉಪವಾಸ. ನೀವೆಲ್ಲ ಅನೇಕ ಭಗವದ್ಭಕ್ತರು ಈಗಾಗಲೇ ಏಕಾದಶಿಯ ಉಪವಾಸವನ್ನ ಮಾಡುವವರೇ ಇದ್ದೀರಿ. ಭಗವಂತನ ಕೃಪೆಯಿಂದ ಅವರೆಲ್ಲರಿಗೆ ವಿಶೇಷವಾದ ಅಭಿನಂದನೆಗಳು, ದೇವರ ಅನುಗ್ರಹವಾಗಲಿ ಎಂಬ ಪ್ರಾರ್ಥನೆಗಳು. ಜೊತೆಗೆ ಯಾರು ಏಕಾದಶಿಯ ಉಪವಾಸವನ್ನ ಈಗಾಗಲೇ ಮಾಡ್ತಾ ಇಲ್ಲ ಅವರೆಲ್ಲರೂ ಕೂಡ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಪಾಪಗಳಿಗ ಪ್ರಾಯಶ್ಚಿತ್ತ ರೂಪವಾಗಿ, ಈ ಜನ್ಮದಲ್ಲಿ ಮಾಡಿದ ಪಾಪಗಳ ಪ್ರಾಯಶ್ಚಿತ್ತ ರೂಪವಾಗಿಯೂ ಕೂಡ ಈ ಎಲ್ಲ ಜಪ ಪಾರಾಯಣಾದಿಗಳ ಜೊತೆಗೆ ತಪಸ್ಸಿನ ರೂಪದಲ್ಲಿ ಈ ಏಕಾದಶಿಯ ಉಪವಾಸವನ್ನ ಮಾಡುತ್ತೇವೆ ಅಂತ ಸಂಕಲ್ಪ ಮಾಡಿ ಭಕ್ತಿಯಿಂದ ಏಕಾದಶಿಯ ಉಪವಾಸವನ್ನ ಮಾಡಿ. ಪುರಾಣಗಳು ಹೇಳ್ತವೆ, ಅನೇಕ ಜ್ಞಾನಿಗಳು ಹೇಳ್ತಾರೆ, ಶ್ರೀಮದ್ ಆಚಾರ್ಯರು ಸಕಲ ಪುರಾಣಗಳ ಉದಾಹರಣೆಯನ್ನು ಮಾಡಿ ನಿರ್ಣಯ ಮಾಡಿ ತಿಳಿಸ್ತಾರೆ. ದಾಸರೆಲ್ಲ ಹೇಳಿದ್ದಾರೆ, ಎಂತೆಂತಹ ಪಾಪಗಳಿದ್ದರೂ ಕೂಡ ಏಕಾದಶಿಯ ಉಪವಾಸದಿಂದ ಅವುಗಳೆಲ್ಲ ದೂರವಾಗ್ತವೆ ಅಂತ. ಏನೂ ಮಾಡದೆ ಮನೆಯಲ್ಲಿ ಕುಳಿತರೂ
ಮಾಡಬಾರದ ಎಲ್ಲ ಕೃತ್ಯಗಳನ್ನ ಮಾಡಿದರೆ ಏನು ಪಾಪಗಳು ಆ ಪಾಪ ಬರ್ತವೆ. ಏಕಾದಶಿ ತಿಂದ್ರೆ, ಏಕಾದಶಿ ಉಪವಾಸ ಮಾಡಿದರೆ ಯಾವ ಪುಣ್ಯ ಕಾರ್ಯಗಳನ್ನ ಮಾಡುವುದಕ್ಕೆ ಎಲ್ಲಿ ಹೋಗದಿದ್ದರೂ, ತೀರ್ಥಯಾತ್ರೆ ಮಾಡದಿದ್ದರೂ, ಯಜ್ಞಯಾಗಾದಿಗಳನ್ನು ಮಾಡದಿದ್ದರೂ, ದಾನ ಧರ್ಮಗಳನ್ನು ಮಾಡದೇ ಇದ್ದರೂ ಕುಳಿತಲ್ಲಿಯೇ ಎಲ್ಲ ಪುಣ್ಯಗಳು ಬರ್ತದೆ. ನ ಕಾಶಿ ನ ಗಯಾ ಗಂಗಾ, ಕಾಶಿ ಗಯಾ ಮೊದಲಾದ ಎಲ್ಲಾ ತೀರ್ಥಕ್ಷೇತ್ರಗಳಿಗೆ ಯಾತ್ರೆ ಮಾಡಿದ ಫಲ ಏಕಾದಶಿ ಉಪವಾಸದಿಂದ ಬರ್ತದೆ. ಮಾಡದಿದ್ರೆ ಬ್ರಹ್ಮಹತ್ಯ, ಭ್ರೂಣಹತ್ಯ, ಸ್ತ್ರೀ ಹತ್ಯ, ಮಾತೃಗಮನ, ಗೋಮಾಂಸ ಭಕ್ಷಣ ಮಾಡಿದ ಎಲ್ಲ ಪಾಪಗಳು ಕೂಡ ಏಕಾದಶಿ ದಿವಸ ತಿನ್ನೋದ್ರಿಂದ ಬರುತ್ತೆ. ಹಾಗಾದ್ರೆ ತಿಂದ್ರೆ ಇಷ್ಟು ಪಾಪ, ಉಪವಾಸ ಮಾಡಿದ್ರೆ ಅಷ್ಟು ಪುಣ್ಯ. ಪುಣ್ಯ ಅಷ್ಟೇ ಅಲ್ಲ, ಮಾಡಿದ ಎಲ್ಲ ಪಾಪಗಳು ಭಸ್ಮವಾಗ್ತವೆ ಅಂತ ಅಷ್ಟು ಶ್ರೀಮದಾಚಾರ್ಯರು ಅದರ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಏಕಾದಶಿಯ ಉಪವಾಸವನ್ನು ಮಾಡಿ ಅದರಿಂದ ಭಗವಂತನ ಪರಿಪೂರ್ಣವಾದ ರಕ್ಷಣೆಯನ್ನು ಪಡೆದ ಅಂಬರೀಷ ಮಹಾರಾಜನ ಕಥೆಯನ್ನು ಶ್ರೀಮದ್ ಭಾಗವತದ ನವಮಸ್ಕಂಧದಲ್ಲಿ ವರ್ಣನೆ ಮಾಡುತ್ತಾರೆ. ಸ್ವತಃ ಜಗತ್ತಿನ ಸಂಹಾರ ಮಾಡುವಂತಹ ಮಹಾಶಕ್ತಿ ಇರುವ ದುರ್ವಾಸರೆ ಬಂದು ಅಂಬರೀಷನನ್ನ ಕೃತ್ಯ ನಿರ್ಮಾಣ ಮಾಡಿ ಸುಟ್ಟು ಬೂದಿ ಮಾಡಬೇಕು ಅಂತಾದರೆ ಬೂದಿ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕೆ ಅಂದ್ರೆ ಏಕಾದಶಿಯ ಉಪವಾಸ ಮಾಡಿದ ಅವನ ಪುಣ್ಯದಿಂದ ಪ್ರಸನ್ನನಾದ ಭಗವಂತ ಸುದರ್ಶನ ಚಕ್ರದಿಂದ ಆ ಅಂಬರೀಷನ ರಕ್ಷಣೆಯನ್ನು ಮಾಡಿದ. ಕೃತ್ಯ ಬಂದು ಅವನನ್ನ ಸುಡಬೇಕು, ಭಸ್ಮ ಮಾಡಬೇಕು ಅಂದ್ರೂ ಆಗ್ಲಿಲ್ಲ ಅಂತ. ಹಾಗೆ ಈ ನಾನಾ ವಿಧವಾಗಿರತಕ್ಕಂತಹ ರೋಗಾಣುಗಳು, ವೈರಸ್ಗಳು ಇವುಗಳೆಲ್ಲ ಬಂದು ಮನುಷ್ಯನನ್ನು ಹಾಳು ಮಾಡಬೇಕು, ಅವನ ಜೀವನವನ್ನ ನಾಶ ಮಾಡಬೇಕು ಅಂತ ಬಂದರೂ ಕೂಡ ಆ ಭಗವಂತನ ಸುದರ್ಶನದ ರಕ್ಷಣೆ ನಮಗೆಲ್ಲ ಇರಬೇಕು. ಅದಿರಬೇಕು ಅಂತಾದರೆ ಏಕಾದಶಿಯ ಉಪವಾಸದಿಂದ ಆ ಭಗವಂತನನ್ನು ನಾವು ಸಂತೋಷಪಡಿಸಿದರೆ ಪರಮಾತ್ಮನ ಕೃಪೆಯಿಂದ ನಮಗೆ ಎಲ್ಲ ರೀತಿಯ ಪಾಪಗಳು ದೂರ ಆಗಿ ಪಾಪಗಳ ಮೂಲಕವಾಗಿ ಬರುವಂತಹ ಈ ಆಪತ್ತುಗಳು ದೂರ ಆಗುವುದರಲ್ಲಿ ಯಾವ ಸಂಶಯವಿಲ್ಲ. ಎಲ್ಲ ಭಗವದ್ಭಕ್ತರು ಕೂಡ ಯಾವುದೇ ವಿಭೇದ ಇಲ್ಲದೆ ಇದ್ದಂತೆ, ಯಾವ ಜಾತಿಯ, ಲಿಂಗದ, ವರ್ಗದ ಭೇದವಿಲ್ಲದಂತೆ ಸಕಲ ಸಜ್ಜನರು, ಸಕಲ ಭಗವದ್ಭಕ್ತರು ಕೂಡ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತದ ರೂಪದಲ್ಲಿ ಸಂಕಲ್ಪ ಪೂರ್ವಕವಾಗಿ ಭಗವಂತನ ಪ್ರೀತಿಗಾಗಿ ಏಕಾದಶಿಯ ಉಪವಾಸವನ್ನು ಮಾಡಿ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋಣ, ಪಾಪಗಳನ್ನು ಕಳೆದುಕೊಳ್ಳೋಣ, ರೋಗಗಳನ್ನ ದೂರ ಮಾಡಿಕೊಳ್ಳೋಣ. ಮುಂದೂ ಇದೇ ರೀತಿ ದೇವರ ಕೃಪೆ, ಅನುಗ್ರಹ ನಿರಂತರವಾಗಿ ನಮ್ಮ ಮೇಲೆ ಇರಲಿ ಅಂತ ಉತ್ತಮವಾದ ಸಂಕಲ್ಪದಿಂದ ಏಕಾದಶಿಯ ಉಪವಾಸದ ಈ ತಪಸ್ಸನ್ನು ಮುಂದುವರೆಸೋಣ. ಪ್ರಾಚೀನ ಯುಗದಲ್ಲಿ ಹಿಂದಿನ ಋಷಿಗಳು, ಮುನಿಗಳು, ರಾಜರು, ಮಹಾನುಭಾವರು ಆ ಭಗವಂತನ ಅನುಗ್ರಹವನ್ನು ಪಡೆಯುವುದಕ್ಕೆ ದೊಡ್ಡ ದೊಡ್ಡ ತಪಸ್ಸುಗಳನ್ನ ಮಾಡ್ತಾ ಇದ್ರು. ಆ ಯೋಗ್ಯತೆ ನಮಗಿಲ್ಲ. ಈ ಒಂದು ಸಣ್ಣ ತಪಸ್ಸನ್ನಾದರೂ ಮಾಡಿ ಭಗವಂತನ ಅಡಿದಾವರೆಗಳಲ್ಲಿ ಸಮರ್ಪಣೆ ಮಾಡಿ ಪಾಪ ಮುಕ್ತರಾಗಿ, ಪುಣ್ಯವಂತರಾಗಿ, ಭಾಗ್ಯವಂತರಾಗಿ ದೇವರ ಕೃಪೆಯನ್ನ ಪಡೆಯೋಣ. ಜೈ ಶ್ರೀರಾಮ್.